ಅದನ್ನ ಬಿಟ್ಬಿಟ್ಟು ಮನೇಲಿರೋ ಹೆಂಗಸ್ರುಗಳಿಗೆ ಫೋನ್ ಮಾಡಿದ್ರೆ ಅವ್ರು ಏನ್ ತಾನೇ ಮಾಡ್ತಾರೆ ನೀವೇ ಹೇಳಿ. ಏನ್ ಮಾಡ್ಬೇಕು ಅಂದ್ರೆ ಕೂತ್ಕೊಂಡು ಕುಣಿರಿ ಅಲ್ಲಿ ಎಲ್ಲಾರು ಅಡಿಗೆ ಮನೆಯೆಲ್ಲ ಇದ್ರಲ್ಲ ಇಲ್ಲಿ ನನ್ ದುಡ್ಡು ಕೇಳಿದ್ರೆ ಕೊಟ್ಟಿರೋದ್ ನೀವಲ್ವಾ, ನೀವ್ ಕುಣೀರಿ. ಫಸ್ಟ್ ನಿಮಗ್ ಜ್ಞಾನ ಇರ್ಬೇಕಿತ್ತು, ಯಾರಿಗಾನ ದುಡ್ಡು ಕೊಡಕ್ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಅಂತ ತಗಡು ಕೆಲಸ ಎಲ್ಲ ನನ್ ಗಂಡ ಮಾಡಲ್ಲ ಸರ್. ಅಂತದೇನಾದ್ರು ಮಾಡಿದ್ರು ನನ್ನ ಹತ್ರ ಹೇಳ್ಕೊಂತಾರೆ ನಾನು ಇಂತ ಕೆಲಸ ಮಾಡಿದೀನಿ ಅಂತ. RJ ಸುನಿಲ್ ಹಾರ್ಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಮಾತ್ರ ಮರಿಬೇಡಿ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನನಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲ್ ಪ್ರ್ಯಾಂಕ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರಿಗೂ ನಿಜವಾಗ್ಲೂ ತುಂಬ ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂದರೆ ಸಾಕಷ್ಟು ವರ್ಷಗಳ ನಂತರ ನಾನು ಫಾರ್ ದ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಲೈಫ್ ಸ್ಟೋರಿನ ವೀಡಿಯೋ ಮಾಡಿ ಹಾಕಿದ್ದೆ. ತುಂಬ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಾ, ರೆಸ್ಪಾನ್ಸ್ ಮಾಡಿದ್ದೀರಾ, ಯಾರ್ಯಾರು ನೋಡಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಯಾರ್ಯಾರು ಕಮೆಂಟ್ಗಳಲ್ಲಿ ತಿಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನೀವೆಲ್ಲಿವರೆಗೂ ನೋಡ್ತಿರ್ತೀರಾ ಅಲ್ಲಿವರೆಗೂ ನಾವು ಈ ಒಂದು ನಕ್ಷ ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ. ಸದ್ಯಕ್ಕೆ ಇವತ್ತಿನ ಸುನಿ ಟ್ರ್ಯಾಪ್ ಕಾರ್ಯಕ್ರಮದಲ್ಲಿ ಮಾಗಡಿಲಿರೋದಂತೆಯವರು ಬನ್ನಿ ಕಾಲ್ ಮಾಡುವ ಯಮುನಾಗೆ. You can wait or call and ಅಲೋ, ಹಲೋ, ಯಾರು? ಇಲ್ಲಿ ನೀವು ಹರೀಶ್ ಅವ್ರ ವೈಫ ಮಾತಾಡೋದು? ನೀವ್ ಯಾರು? ನಾನಿಲ್ಲಿ ರಾಘವೇಂದ್ರ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಯಾರು? ನಾನೇನೆ. ಇಲ್ವಾ ಹರೀಶ್ ಅವ್ರು ಇಲ್ವಾ? ಇಲ್ಲ, ನೀವ್ ಯಾರು? ಹೇಳಿದ್ನಲ್ಲ ನಾನು ರಾಘವೇಂದ್ರ ಅಂದ್ಬಿಟ್ಟು. ಅರ್ಥ ಆಯ್ತು, ನೀವ್ ಯಾರು ಹೇಳಿ. ಈ ಅಮ್ಮಂಗೇನು ನಿಮ್ಗೆ ಕನ್ನಡ ಬರಲ್ವಾ? ಕನ್ನಡ ಬರುತ್ತೆ. ನೀವು ರಾಘವೇಂದ್ರ ಅಂದ್ರೆ ಹರೀಶ್ವರ್ ಇಲ್ವಾ ಅಂದ್ರೆ ನೀವ್ ಯಾರು ಅಂತ ಹೇಳಿ ಹೋಗ್ಲಿ. ಅಲೋ, ದಯವಿಟ್ಟು ನಾನು ಈಗಲೇ ಸ್ವಲ್ಪ ಇದರಲ್ಲಿದ್ದೀನಿ, ನೀವು ಇನ್ನೂ ನನಗೆ ಇದು ಮಾಡಬೇಡಿ. ನಿಮಗೆ ಕನ್ನಡ ಬರುತ್ತಾ ಫಸ್ಟ್ ಅದು ಹೇಳಿ. ನಾನು ಕೇಳಿದ್ದೆ ಕೇಳಿ ಸುಮ್ಮನೆ ನನಗೆ ಇದು ಮಾಡಬೇಡಿ, ಹತ್ತಿಸ್ಬೇಡಿ. ಇಲ್ಲಿ ರಾಘವೇಂದ್ರ ಅಂತ ಹೇಳಿಲ್ವ ನಾನು? ಹೇಳಿ, ಮುಂದಕ್ಕೆ ಹೇಳಿ. ಮುಂದಕ್ಕೆ ಅದೇ ಕೇಳಬೇಕು, ಅದು ಬಿಟ್ಬಿಟ್ಟು ಕೇಳಿದ್ದೆ ಕೇಳು, ಆಡಿದ್ದೆ ಆಡಿ ಕಿಸ್ಪಾಯಿ ದಾಸ ಅನ್ಕೊಂಡು ಇದು ಮಾಡಿದ್ರೆ ಮುಂದಕ್ಕೆ ಹೇಳಿ. ಎಲ್ಲಿ ನಿಮ್ಗೆ ಇದು ಮಾಡ್ರು? ಅವ್ರು ಕಟ್ಕೊಂಡು ನಿಮ್ಗೇನಾಗ್ಬೇಕಾದ್ರೆ ನೀವ್ ಯಾರು ಹೇಳಿ ಫಸ್ಟು. ದಯವಿಟ್ಟು ಅವನು ಅಪ್ಪನ ಕಟ್ಕೊಂಡು ನನಗೇನು ಇಲ್ಲ, ಮರ್ಯಾದೆಯಿಂದ ಫೋನ್ ಎತ್ಬಿಟ್ಟು ಮಾತಾಡಕ್ಕೆ ಹೇಳಿ. ಇದು ಯಾಕೆ ಕಳ್ಳನ್ ಥರ ಆಡೋದು? ಅವ್ರೇನ್ ಕಳ್ಳನ್ ತರ ಎಲ್ಲ ಆಡಲ್ವಲ್ಲ, ಅವ್ರಂತದ್ ಏನು ಮಾಡಿಲ್ಲ ಸರ್. ನೀವ್ ಯಾರು ಅಂತ ಫಸ್ಟ್ ಹೇಳಿ, ಅವ್ರಿಗೆ ನೀವ್ ಏನಾಗ್ಬೇಕು ಅಂತ ಫಸ್ಟ್ ಹೇಳಿ. ನಾನು ಏನಾಗಬೇಕು ಎತ್ತಬೇಕು ಅಂತಿಲ್ಲ, ಮರ್ಯಾದೆಯಿಂದ ಇಲ್ಲಿ ದುಡ್ಡು ಕೊಟ್ಬಿಟ್ಟು ಅವ್ರ ಫ್ರೆಂಡ್ಗೆ ಇಲ್ಲಿ ಗಾಡಿ ಬಿಡ್ಸ್ಕೊಳಕ್ಕೆ ಹೇಳಿ. ಇಲ್ಲ ಅಂತ ನನಗೆ ಗೊತ್ತಿಲ್ಲ, ನಾಳೆ ದಿವಸ ಬೇರೆಯವ್ರು ಎತ್ಕೊಂಡು ಓಡಾಡೋದು ಅದು ಇದು ಅಂತ ಬಂದು ನನ್ನ ಹತ್ರ ಹೇಳಿದ್ರೆ ಸರ್ ಮಾತ್ರ. ಯಾವ ಗಾಡಿ ಸರ್ ಏನು ಅಂತ ಫಸ್ಟ್ ಕ್ಲಿಯರ್ ಆಗಿ ಹೇಳಿ ಸರ್. ಮೊನ್ನೆ ಇಲ್ಲಿ ಯಾವುದೋ ಇದಕ್ಕೆ ಅಂದ್ಬಿಟ್ಟು ಇಲ್ಲಿ ಅವ್ರದ್ದು ಫ್ರೆಂಡ್ದು ಗಾಡಿ ಇದು ಮಾಡ್ಕೊಂಡು ಇಲ್ಲಿ ನನ್ನ ಹತ್ರ 15,000 ರೂಪಾಯಿ ಇಸ್ಕೊಂಡೋಗೋರು ಅವ್ರ ಫ್ರೆಂಡು. ಅಯ್ಯೋ ಸರ್, ಮೊನ್ನೆ ಹಬ್ಬ ಇತ್ತಲ್ಲ ಸರ್, ಅವ್ರು ಎಲ್ಲೂ ಹೋಗಿರ್ಲಿಲ್ಲ. ಯಾಕೆ ಸರ್ ಸುಮ್ನೆ ಸುಳ್ಳು ಹೇಳ್ತೀರಾ? ನೀವು ಅಮ್ಮನಿಗೆ ಏನಿಲ್ಲ, ನಿಮ್ಗೆ ಕನ್ನಡ ಅರ್ಥ ಆಗುತ್ತಾ? ಅಯ್ಯೋ, ನಂಗೆ ಕನ್ನಡ ಅರ್ಥ ಆಗುತ್ತೆ ಕಣಯ್ಯ. ನೀನ್ ಯಾರು ಹೇಳು ಫಸ್ಟ್, ಸುಮ್ನೆ ಅಂತ ತಲೆ ಕೆಡ್ಸ್ಬೇಡ ಅತ್ತಗೆ. ಏಯ್ ಯೋಗಿ ಅಂತ ಅಂದ್ರೆ ಅದೇ ಇಲ್ಲಿ ನಾನು ಹೆಂಡ್ತಿನೇ ಹಂಗೆ ಮಾತಾಡ್ಸಲ್ಲ, ನೀನು ಯಾರು ಹೆಂಗೆ ಮಾತಾಡ್ಸಕ್ಕೆ? ಯಾರೇ ಹೋಗಿ ಬಾರೆ ಅಂತೀಯಲ್ಲ, ಯಾವನೋ ನೀನು ನಾನ್ ತರ ಮಾತಾಡ್ಬೇಡ ನನ್ನ ಹತ್ರ. ಮಾತಾಡ್ಬೇಕು ಇಲ್ಲಿ ಸರ್, ಮರ್ಯಾದೆ ಕೊಟ್ಟಿ ಸಾರ್ ಅಂತ ಯೂಸ್ ಮಾಡಿ ಮಾತಾಡ್ತಾ ಇದ್ದೀನಿ. ಇನ್ನ ಯಾವ ತರ ಮರ್ಯಾದೆ ಕೊಡ್ತಾರೆ ನಿಮ್ಗೆ? ಆಸ್ಕರ ಅವಾರ್ಡ್ ಕೊಟ್ಟವ್ರ? ಇನ್ನ ಯಾವ ಲೆವೆಲ್ ಮರ್ಯಾದೆ ಕೊಡಕಾಯ್ತದ ಹೇಳ್ರಿ ಸ್ವಲ್ಪ. ಫಸ್ಟ್ ನಿನ್ ಗಂಡ ಗ್ರಾಸ್ತಂಗೆ ಫೋನ್ ಎತ್ತ ಕೇಳಿ, ಆಮೇಲೆ ಮಿಕ್ಕಿದ್ ಮಾತಾಡ್ತೀನಿ ಆಯ್ತಾ? ಹಂಗೆಲ್ಲ ಮಾತಾಡ್ಬೇಡ. ನಾನು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀನಿ ತಾನೆ ಸರ್ ಅಂತ. ನೀವು ಹಂಗೆ ಮಾತಾಡ್ರಿ ಆಯ್ತಾ? ನಿಮ್ಗೆ ಅವರ ಅವ್ರದ್ದು ಏನೇನಾಯ್ತು ಅದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಮನೇಲಿರೋ ಹೆಂಗಸ್ರುಗಳಿಗೆ ಫೋನ್ ಮಾಡಿದ್ರೆ ಅವ್ರು ಏನ್ ತಾನೇ ಮಾಡ್ತಾರೆ ನೀವೇ ಹೇಳಿ. ಏನ್ ಮಾಡ್ಬೇಕು ಅಂದ್ರೆ ಕೂತ್ಕೊಂಡು ಕುಣಿರಿ ಅಲ್ಲಿ ಎಲ್ಲಾರು ಅಡಿಗೆ ಮನೆಯೆಲ್ಲ ಇದ್ರಲ್ಲ ಇಲ್ಲಿ ನನ್ ಕೇಳಿದ್ರೆ. ದುಡ್ಡು ಕೊಟ್ಟಿರೋದ್ ನೀವಲ್ವಾ, ನೀವ್ ಕುಣಿರಿ. ಫಸ್ಟ್ ನಿಮಗ್ ಜ್ಞಾನ ಇರ್ಬೇಕಿತ್ತು, ಯಾರಿಗಾನ ದುಡ್ಡು ಕೊಡಕ್ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಅಂತ ತಗಡು ಕೆಲಸ ಎಲ್ಲ ನನ್ ಗಂಡ ಮಾಡಲ್ಲ ಸರ್. ಅಂತದೇನಾದ್ರು ಮಾಡಿದ್ರು ನನ್ನ ಹತ್ರ ಹೇಳ್ಕೊಂತಾರೆ ನಾನು ಇಂತ ಕೆಲಸ ಮಾಡಿದೀನಿ ಅಂತ. ಇಷ್ಟು ವರ್ಷದಲ್ಲಿ ಅವ್ರು ಯಾವತ್ತೂ ಇಂತ ಚೀಪ್ ಕೆಲಸ ಇವ್ನ್ ತಗೊಂಡೋಗ್ ಅಲ್ಗಡೆ ಇಕ್ಕದು, ಅವ್ನ್ ತಗೊಂಡೋಗ್ ಇಲ್ಗಡೆ ಇಕ್ಕದು ಅಂತ ಕೆಲಸ ಅವ್ರು ಯಾವತ್ತೂ ಮಾಡಿಲ್ಲ. ಸುಮ್ನೆ ಯಾರಿಗ್ ಮಾಡಿದ್ರೆ ಫಸ್ಟ್ ನೀವು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಹರೀಶನ್ ಹೆಂಡ್ತಿ ಅಂತಿದ್ದಕ್ಕೆ ಹೂ ಅಂದ್ಬಿಟ್ಟು ಈಗ ನೋಡಿ ಚಿಣ್ಮಿಣಿಕೆ ಆಟ ಆಡ್ತಿ. ಇದ್ಯಾಕೆ ಹಿಂಗ್ ಆಡ್ತಾ ಇರೋದು? ಯವ್ವ ಚಿನ್ಮಿನ್ಕಿ, ನನ್ ಗಂಡನ ಈ ತರ ಬೈದಿಲ್ಲ. ಯಾಕೆ ಸರ್ ಹಿಂಗೆಲ್ಲ ಮಾತಾಡ್ತೀರಾ ನೀವು? ಮತ್ತೆ ಇಲ್ಲಿ ಅವನನ್ ಕೇಳ್ಕೊಳ್ಳಿ ಇವನನ್ ಕೇಳ್ಕೊಳ್ಳಿ ಹಂಗೆ ಹಿಂಗೆ ಅಂತ ಅಂದ್ರೆ ಇಲ್ಲಿ ನಾನ್ ಕೇಳ್ತಿರೋದ್ ಏನ್ ಗೊತ್ತಾ, ಇವಾಗ ನೀವು ಕನ್ಫರ್ಮ್ ಆಗಿ ಹೇಳ್ತಿದ್ದೀರಾ ಸರ್ ನೀವು. ಸರಿ ಆಯ್ತು, ಇದೇ ನನ್ನ ನಂಬರ್ ಸರ್, ವಾಟ್ಸ್ಆಪ್ ಮಾಡಿ ಯಾವ ಗಾಡಿ ಏನು ನಮ್ಮ ಯಜಮಾನ್ರೆ ಬಂದಿದ್ರ ಅವ್ರ ಫೋಟೋ ನೀವೆಲ್ಲ ನೋಡಿರ್ತೀರ ತಾನೆ, ಅವ್ರನ್ನ ಇಂತವ್ರೆ ಅಂತಾನೆ ವಾಟ್ಸ್ಆಪ್ ಮಾಡಿ ಅವ್ರದ್ದು, ಅವಾಗ ನಂಬ್ತೀನಿ. ನಿನ್ ಗಂಡ ಮನ್ಮತ ಅನ್ಬಿಟ್ಟು ಅವ್ನು ಬಂದಾಗ ಅವನದು ಗಾಡಿದು ಎಲ್ಲ ಫೋಟೋ ಇಟ್ಕೊಂಡು. ಸರ್ ನಿಮ್ಗೆ ಪ್ರಜ್ಞೆ ಇರ್ಬೇಕಿತ್ತು ಫಸ್ಟ್. ಇವಾಗ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ ಅಂದ್ರೆ ನೀವು ಅದನ್ನ ಮಾಡ್ಕೊಂಡಿರಲ್ವಾ ಹೇಳ್ರಿ ಫಸ್ಟ್. ಏನ್ ಪ್ರಜ್ಞೆ ಇರ್ಬೇಕು? ನನ್ಗೆ ಅವೆಲ್ಲ ಹೇಳ್ಕೊಡಕ್ ಬರ್ಬಾರ್ದು ಆಯ್ತಾ? ಅವೆಲ್ಲ ಹೇಳಕ್ ಬರ್ಬಾರ್ದು ಅಂದ್ರೆ ಮತ್ತೆ ನನ್ಗಿಲ್ಲಿ ಏನ್ ಕೇಳ್ತಾ ಇದ್ದೀರಾ ಸರ್? ಹೋಗ್ಲಿ, ಈಗ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಗೊತ್ತು ತಾನೆ. ಅವ್ರಿಗೆ ಬೇರೆ ನಂಬರ್ ಇಂದನೋ ಏನಾದ್ರು ಮಾಡಿ ಹೇಳ್ರಿ. 3 ಕತ್ತೆ ವಯಸ್ಸಾಗತ್ತೆ, ಹೆಂಗ್ ಮಾತಾಡ್ಬೇಕು? ಬೇರೆಯವ್ರ ಹತ್ರ ಮಾತಾಡ್ಬೇಕು. ನನ್ 3 ಕತ್ತೆನಾರು ವಯಸ್ಸಾಗ್ಲಿ, ಫಸ್ಟ್ ನನ್ ಮರ್ಯಾದೆಯಿಂದ ಸಾರ್ ಅಂತ ಮಾತಾಡ್ಸ್ತಿದ್ದೀನಿ ಆಯ್ತಾ? ನಾನ್ ಬೇರೆ
ಬೇರೆ ಮಾತಾಡ್ತಿಲ್ಲ. ಬೇರೆ ಯೂಸ್ ಮಾಡಕ್ಕೂ ಮುಂಚೆ ಸುಮ್ನೆ ಫೋನ್ ಕಟ್ ಮಾಡಿ ತಲೆಗುಳ ಬಿಡ್ಬೇಡಿ ಆಯ್ತಾ? ಯೂಸ್ ಮಾಡ್ಬಿಟ್ರೆ ಬಿಟ್ಬಿಡ್ತೀನ, ಬಂದ್ ದವಡೆಯಲ್ಲೇ ಉದುರ್ಸೋದ್ ಫಸ್ಟು. ಅಯ್ಯೋ ಯಾರಪ್ಪ ನೀನು, ನನ್ ತಲೆ ಕೆಡ್ಸ್ಬೇಡ. ನನ್ ಗಂಡನ ನಂಬರ್ ನಿನ್ ಹತ್ರ ಐತಲ್ವಾ, ಅವ್ರಿಗೆ ಮಾಡಪ್ಪ, ನನ್ಗೆ ಏನು ಹೇಳ್ಬೇಡ ಕಣಪ್ಪ ಆಯ್ತಾ? The number you have dialed is currently busy. Please try later. आपने ಅಲ್ಲೋ ಅಲೋ ಸರ್, ಏನ್ ಹೇಳಿ ಸರ್, ಸುಮ್ನೆ ನನ್ ತಲೆನೋವೇ ನಂಗೆ ಐತಿ, ಏನ್ ಹೇಳಿ ಸರ್? ಕಣಪ್ಪ, ನಿನ್ ತಲೆ ನಿನ್ಗೆ ನೋವು ಬರೋದು, ಇನ್ನೇ ನಿನ್ ಬಂದು ನನ್ನ ತಲೆ ನೋಯ್ತದ? ಇದ್ಯಾಕೊಳ್ಳೆ ಮೆಂಟ್ ಹಂಗೆ ಆಡ್ತಾ ಇರೋದು ಇಲ್ಲಿ. ಆಗ್ಲೇ ಗಂಡಂಗೆ ಫೋನ್ ಮಾಡಿ ಒಪ್ಪಿಸ್ತಿರೋದ ಎಲ್ಲ ಇದ್ ಮಾಡ್ಕೋ, ಏನೋ ಫೋನ್ ಮಾಡ್ತಾವ್ರೆ ಅಂತ ಅನ್ಬಿಟ್ಟು ಫೋನ್ ಬಿಸಿ ಅಯ್ಯೋ ಬರ್ತಾ. ಸರ್, ಆತರ ಅಲ್ಲ ಸರ್, ಏನ್ ಹೇಳಿ ಸುಮ್ನೆ, ನಿಮ್ಗೆ ಏನ್ ಯಾರ್ಗಾನು ಒಪ್ಪಿಸ್ತೀನಿ ನಾನು, ಸುಮ್ನೆ ತಲೆ ತಿನ್ಬೇಡಿ. ಏನ್ ಹೇಳಿ ಸರ್? ಯಾರ್ಯಾರ್ಗ ಯಾಕೆ ಒಪ್ಪಿಸ್ತೀಯ ನೀನು? ತಲ್ಕೆಟ್ಟಾಯ್ತಾ ಅಥೂ ನಿಮ್ ಜನ್ಮಕ್ಕೆ? ಅಯ್ಯೋ ಬಾಯ್ದಲ್ಲಿ ಸಂಸ್ಕೃತ ಬರಕ್ಕೂ ಮುಂಚೆ ಫೋನ್ ಕಟ್ ಮಾಡ್ಬಿಟ್ಟು ಅಲ್ಲ ತಲೆ ಬಂದು ತಿನ್ಬೇಡಿ. ಹೊಲ್ದ್ಬಿಡ್ತೀನಿ ಇಲ್ಲಿ ದಬ್ಳ ತಕೊಂಡೋಲೆ. ಅಯ್ಯೋ ಯಾರಯ್ಯ ನೀನು? ಅಲ್ಲ ಹೆಂಗ್ ಮಾತಾಡ್ತಿದ್ದೀರ ನೋಡಿ ಹೋಗ್ಲಿ. ಏನ್ ನೋಡೋದ್ ನಿನ್ ಮಕ ಇಲ್ಲಿ? ಯಾಕೆ ಫೋನ್ ಮಾಡಲ್ಲ ಒಪ್ಪಿಸ್ತಾ ಇರೋದು? ಆಗ್ಲೇ ಬಿಜಿ ಬತ್ತಾಯ್ತಲ್ಲ ಅಯ್ಯೋ ಫೋನ್. ಕಟ್ ಮಾಡಿ ಫೋನ್, ತಲೆ ತಿನ್ಬೇಡಿ ಮತ್ತೆ ಸುಮ್ನೆ ನನ್ಗೆ. ಯಾಕೆ ಅಮ್ಮ ಒಳ್ಳೆ ಜಿಳ್ಳೆ ಬಿಟ್ಕೊಳ್ಳೋಂಗ ಆಡ್ತಾವಳ. ಅಲ್ಲೋ ನಾನ್ ನೋಡತ್ತಂಗ್ ನೋಡ್ತೀನಿ ಇವಾಗ. ಅಯ್ಯೋ ಸರ್, ಕಟ್ ಮಾಡಿ ಸುಮ್ನೆ ಅತ್ತಿಗೆ ತಲೆ ತಿನ್ಬೇಡಿ. ಏನ್ ತಲೆ ತಿಂತಾ ಇರೋದು? ತಲೆ ಇರೋರಂಗ್ ಮಾತಾಡ್ತಿದ್ಯಮ್ಮ ನೀನು. ಅಯ್ಯೋ ಸರ್, ಏನ್ ಹೇಳಿ ಅತ್ತಿಗೆ, ಸುಮ್ನೆ ತಲೆ ತಿನ್ಬೇಡಿ ನನ್ಗೆ. ಇರೋ ಬರೋದೆಲ್ಲ ಕೇಳ್ಕೊಂಬಿಟ್ಟು ಏನ್ ಹೇಳಿ ಅಂತ ಅಂದ್ರೆ ಎಸಲ್ಲಿ ಹೇಳಿದ್ದನ್ನೇ ಹೇಳಿ. ತಲೆಗೇನ್ ಹೊಟ್ಟೆಗೆ ಸರಿ ಅನ್ನ ಬಿಡಿ, ತಿಂತಿ? ಆಯ್ತು ಕಟ್ ಮಾಡಿ ಸುಮ್ನೆ ಅತ್ತಿಗೆ. ಕಟ್ ಮಾಡ್ಬಿಟ್ಟು ಕಟ್ ಮಾಡ್ರಿ ಅಂತ ಅಂದಿದ್ದು. ಏಯ್ ಏನ್ ಕಟ್ ಮಾಡೋದು? ಬದೇ ಸರಿ ಕಟ್ ಮಾಡ್ಬಿಡ್ತೀನಿ ಗಂಡ ಹೆಂಡ್ತಿರ್ಗೆ. ಅಲ್ಲೋ ಏಯ್ ಯಾರಿಗ್ ಲೋ ಅಂತಿರೋದು? ಹೊಟ್ಟೆಗೆ ಅನ್ನ ತಿಂತೀರಾ ಸಗಣಿ ತಿಂತೀರಾ ಸರ್? ನೀನ್ ತಿನ್ನೋದೆಲ್ಲ ನಾನೇ ಯಾಕೆ ತಿನ್ಲಿ? ನೀನ್ ತಿನ್ನು ನೆಕ್ಕು. ಆಯ್ತು ಸರ್, ಅಯ್ಯೋ ಆಯ್ತು ಬಿಡಿ, ಆಯ್ತು ತಲೆ ತಿನ್ಬೇಡಿ, ಕಟ್ ಮಾಡಿ ಸುಮ್ನೆ ತಲೆ ಫೋನ್ ನನ್ಗೇನ್ ಮಾತ್ರ ಸಗಣಿ ತಿನ್ನೋದಂತ 28 ಸಲ ಮಾಡ್ಬೇಡಿ ಸರ್, ನಂಗೆ ಕೆಲ್ಸ ಐತೆ. ಹೌದು, ಏನ್ ಕಡು ದಬಾಕ್ತಿಯ ಗಂಟೆ ಆಗ್ತಿಯ ಗೊತ್ತು ನನ್ಗೂನು, ಆಯ್ತಾ? ಅಯ್ಯೋ ಸರ್, ಕಟ್ ಮಾಡಿ ಆಯ್ತು, ನನ್ ಕೇಳಕ್ ಆಗಲ್ಲ. ಏನ್ನ? ಒಂದ್ ನಿಮಿಷ ಇರಿ, ನಾನೇ ಅವ್ರಿಗೆ ಮಾಡ್ತೀನಿ. The person you are speaking with has ಅಲೋ ಇರು, ಅದ್ ಮಾತಾಡ್ತಾನೆ ಇಲ್ವಲ್ಲ? ಅಲೋ ಮಾತಾಡಿ ಸರ್. ಅಲೋ ಯಾರೋ ಫೋನ್ ಮಾಡ್ಬಿಟ್ಟು ನೀನೇನೋ ಬೈ ಕಡೆ ಇಕ್ಕಿದ್ಯಾ ಅಂತ ಯಾವಲ್ಲಿಂದ ತಲೆ ತಿನ್ ಮಾಡ್ತವ್ರ ನನ್ಗೆ. ಹಲೋ ಒಂದ್ ನಿಮಿಷ, ಫಸ್ಟ್ ನೀನ್ ಮಾತಾಡೋದನ್ನ ಕರೆಕ್ಟಾಗಿ ಮಾತಾಡಮ್ಮ. ನೀನೇನ್ ಸಗಣಿ ತಿನ್ನೋ ನನಗೆ ಅಂತಿದ್ದಿ? ಯಾಕೆ ಮಾತಾಡಕ್ ಮಾತ್ರ ಬಾಯಿ ಬಂದಂಗ ಇನ್ನೊಬ್ರಿಗೆ ಅವೆಲ್ಲ ಸರಿ ಹೋಯ್ತದೆ ಇಲ್ಲಿ. ನಾವ್ ನಾನು ಏನ್ ಬೈಕ್ ಬಂದಂಗ್ ಮಾತಾಡ್ತಿದ್ದೀನಿ, ಮಾಡಿದೀನಿ ಹೇಳ್ರಿ. ಸಗಣಿ ತಿನ್ನಂಗಿದ್ರೆ ಮಾತ್ರ ಮಾತಾಡಿ, ಅನ್ನ ತಿನ್ನಂಗಿದ್ರೆ ಕಟ್ ಮಾಡಿ ಅಂತಂದೆ. ಎಷ್ಟು ತಲೆ ತಿಂತವ್ರು ಗೊತ್ತಾ? ಅವನ್ನ ಮಾಡಿ ತಲೆ ಕೆಟ್ಟೋಗ್ಬಿಡುತ್ತೆ ನನ್ಗೆ. ಅದೇನ್ ಮಾತಾಡೋರ್ ಹತ್ರ ತೆಗಿ. ಏನಪ್ಪ ಅದು? ಏನೋ ನಿಮ್ ಫ್ರೆಂಡ್ ಏನೋ ಬೈಕ್ ತಗೊಂಬಂದಿ ಅಡ ಮಡಗಿಸೋರೆ ಮೊನ್ನೆ. ಯಾರ್ ಕೇಳು ಮಾತಾಡೋದು, ನನ್ಗೆ ತಲೆನೋವು ಬಂದ್ಬಿಟ್ಟದ ಅವಲಿಂದ. ಫಸ್ಟ್ ತಲೆ ಇದ್ರೆ ತಾನೆ ನಾವು ಬರೋಕೆ ನೋವು. ಅಯ್ಯೋ ಯಾರು? ಇದು RJ ಸುನಿಲ್ ಅಂತ ಮಾತಾಡೋದು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜಗ್ಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ, ನೋಡಿರ್ಲಿಲ್ಲ. ಅಯ್ಯೋ ಆದಿ ಸುನಿಲ್ ಸರ್. ಅಯ್ಯೋ ಸರ್, ಸಾರಿ ಸರ್. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಸರ್. ಅಲ್ಲ ನಾನೊಂದ್ ಕೇಳೋದು, ಯಮುನಾ ನಿಮ್ಮಲ್ಲಿ ಹಸ ಕಟ್ ಹಾಕಿದ್ದೀರಾ? ಇಲ್ಲ ಕಟ್ಟಿಲ್ಲ ಸರ್, ಅಜ್ಜಿ ಮನೆ ಐತೆ. ಮತ್ ಮಾತೆತ್ರ ಸಗಣಿ ಅಂತೀರಲ್ಲ. ಅದೇನೋ ಬಂದ್ಬಿಡುತ್ತೆ ಸರ್, ಇದು ಬೈದ್ಬಿಡ್ತಿದ್ದೆ ಸರ್. ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೆ, ಅದಕ್ಕೆ ನಂಗೆ ವಾಯ್ಸ್ ಕಂಡಿಡಿಯಕ್ ಆಗ್ಲಿಲ್ಲ. ಇಲ್ಲ ಅಂದಿದ್ರೆ ಫಸ್ಟೇ ಕಂಡಿಡ್ಬಿಡ್ತಿದ್ನೇನೋ ಅಷ್ಟೇ. ವಂಡರ್ಫುಲ್ ಆಗಿರೋ ಮಾರ್ನಿಂಗ್ ಅಲ್ಲಿ ಒಂದು ಟ್ರ್ಯಾಪ್ ನಿಲ್ಲಿಗೆ ನಾವು ಮುಗಿಸ್ತಾ, ಮುಂದಿನ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಹಾಗೆ ನೀವು ಕೂಡ ಈ ಥರ ನಾನು ಕಾಲ್ ಮಾಡಿ ಟ್ರ್ಯಾಪ್ ಮಾಡಬೇಕು, ಬಕ್ರಾ ಮಾಡಬೇಕು ಅಂದರೆ ಈ ಕೆಳಗೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬೇಕು. ಫಸ್ಟು ನಿಮ್ಮ ಹೆಸರು, ಅದಾದಮೇಲೆ ಅವ್ರ ಹೆಸರು, ಅವ್ರ ಸೆಲ್ ನಂಬರ್ನ ಟೈಪ್ ಮಾಡಿ ನೀವು ನಾನು ಕಳಿಸಿ ದಯವಿಟ್ಟು. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿ ಅಂದ್ರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸುನಿ ಟ್ರ್ಯಾಪ್